ಈಗ ಜಸ್ಟ್ ವರ್ಕೌಟ್ ಮುಗಿಸ್ಕೊಂಡಿವಿ. ಎಷ್ಟು ಮಂದಿ ಹ್ಯಾಂಗೆ ಹೋಗೋದಾರ ನೋಡ್ರಿ. ಜಿಮ್ದಾಗ ಸ್ವಲ್ಪ ಹವಾ ಬಾಜಿ ಮಾಡಕ್ಕೆ ಬರ್ತಾರ ಅವ್ರು. ಯಾರು ಇಲ್ಲಿಂದ ಇಲ್ಲೇ ಇದ್ರೂ ಎತ್ತಿಡಂಗಿಲ್ಲ, ಅಷ್ಟು ಲೇಜಿ ಅದ. ಮತ್ತು ಜಿಮ್ ಮಾಡಕ್ಕೆ ಬರ್ತಾರೆ. ಹೆಡ್ಫೋನ್ ಸಾಂಗ್ ಕೇಳಕ್ಕೆ ಇದು ಇರಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಜಸ್ಟ್ ಮತ್ತು ಟ್ರೈಸೆಪ್ ವರ್ಕೌಟ್ ಮಾಡಿದ್ವಿ. ಸೊ ನೋಡ್ರಿ, ಜಿಮ್ದಾಗ ಯಾರೂ ಇಲ್ಲ, ಎಲ್ಲ ಮೋಟಿವೇಶನ್ ತೊಗೊಂಡು ಬಂದಿರ್ತಾರೆ. ಸೊ ಅಡ್ಮಿಷನ್ ಮಾಡ್ಕೇಸಿಂದ ಬಿಟ್ಟು ಹೋಗಿರ್ತಾರೆ. ದೋಸ್ತ ಸೊ ಅದಕ್ಕೆ ಏನೇ ಕೆಲಸ ಮಾಡಿದ್ರು ಕನ್ಸಿಸ್ಟೆನ್ಸಿಲೇ ಮಾಡ್ಬೇಕು ಅನ್ನೋದು ಇದಕ್ಕೆ ಹೇಳ್ತಾರೆ. ಇದ್ದೀನಿ ರಾತ್ರಿ ಮೂವಿ ನೋಡ್ಕೊತ ಮಕ್ಕೊಂಡೀನಿ. ಲ್ಯಾಪ್ಟಾಪ್ನು ಚಾಲೂನೇ ಇಟ್ಬಿಟ್ಟಿನಿ. ರಾತ್ರಿ ಮೂವಿ ನೋಡ್ಕೊತ ಲ್ಯಾಪ್ಟಾಪ್ನ ಚಾಲೂ ಇಟ್ಬಿಟ್ಟಿನಿ. ಈಗ ರೆಡಿಯಾಗಿ ಹೋಗ್ಬೇಕಾ. ರೆಡಿ ಆಗೀನಿ, ಈಗ ಹೋಗ್ಲಾತೀನಿ ಜಿಮ್ಮಿಗೆ. ಈಗ ರೆಡಿಯಾಗಿ ಹೋಗ್ಲಾತೀನಿ. ಹೋಗ್ಬೇಕಂದ್ರೆ 1 ತಾಸು ಆಗ್ತೈತಿ ನೋಡ್ರಿ. ಡೈಲಿ 1 ತಾಸು ಜರ್ನಿ ಮಾಡ್ಬೇಕ್ರಿ ಜಿಮ್ಮಿಗೆ ಹೋಗ್ಬೇಕು ಅಂತಂದ್ರ. ಡೈಲಿ ಗಾಡಿ ಮೇಲೆ 1 ತಾಸು ಹೋಗೋದಂಗ. ಮಾರ್ನಿಂಗ್ ವ್ಯೂ ಹೆಂಗ್ ಕಾಣತೈತಿ ನೋಡ್ರಿ. ಹಿಂಗ್ ಹೊಂಟಿದೆ ಅದ ಗಾಡಿ ಮ್ಯಾಲ ವ್ಯೂಸ್ ನೋಡ್ರಿ ಹೆಂಗೈತಿ. ಇಲ್ಲಿ ನಿತ್ಯ ನೋಡ್ಲಿ ಅಂತ ಹೇಳಿ ಗಾಡಿ ತರಬಿಸ್ಕೇಸಿ ನೋಡಾತೀನಿ ನೋಡ್ರಿ. ಹೆಂಗ್ ವ್ಯೂ ಬರತೈತಿ ನೋಡ್ರಿ. ಬ್ರಿಡ್ಜಿಗೆ ಯಾವ ರೀತಿ ವ್ಯೂಸ್ ಬರತೈತಿ ನೋಡ್ರಿ. ಇಲ್ಲಿ ಬ್ರಿಡ್ಜ್ ಐತಿ, ಇಲ್ಲಿ ಸನ್ರೈಸ್ ಆಲತ್ತೈತಿ. ಸೊ ನೋಡ್ರಿ, ಅದನ್ನ ನೋಡೋಬೇಕಂತ ಹೇಳಿ ಗಾಡಿ ತರಬಿಸ್ಕೇಸಿ ನೋಡಾತೀನಿ. ಬಟ್ ಭಾರಿ ವ್ಯೂ ಬರತೈತಿ. 1-2 ಫೋಟೋ ತಗೊಳ್ಳಿ ಅಂತ ಹೇಳಿ ಅನ್ನತೀನಿ. ಸೊ ನೋಡ್ರಿ ಹೆಂಗ್ ಕಾಣತೈತಿ. ಸೊ ಭಾರಿ ವ್ಯೂ ಬರತೈತಿ. ಮಾರ್ನಿಂಗ್ ಹೆವಿ ಥಂಡಿ ಐತಿ. ಗಡ ನಡೆಯತ್ತೀನಿ, ಅಷ್ಟು ಥಂಡಿ ಐತಿ. ಆದ್ರೂ ಹೊಂಟೀನಿ ಜಿಮ್ಮಿಗೆ. ಸೊ ಇದನ್ನ ನೋಡಿದ್ರ ಭಾರಿ ಮಸ್ತ್ ಅನ್ಸತೈತ್ರಿ. ಅದಕ್ಕೆ ಗಾಡಿ ತರಬೇಸ್ಕೇಸಿ ನೋಡತ್ತೀನಿ. ಜಿಮ್ ಬ್ಯಾಗ್ ಐತಿ. ಜಿಮ್ ಬ್ಯಾಗ್ದಾಗ ಏನೇನೈತಿ ಜಿಮ್ದಾಗ ಹೋಗಿ ತೋರಿಸ್ತೀನಿ. ಸೊ ಹೋಗ್ತೀನಿ, ಮತ್ತು ಲೇಟ್ ಆಗ್ತೈತಿ. ಭಾರಿ ಮೂಡ್ ಫ್ರೆಶ್ ಅನ್ಸತೈತ್ರಿ. ಆಹಾ, ಈಗ ಜಸ್ಟ್ ಬಂದಿನಿ ಜಿಮ್ಮಿಗೆ ನೋಡ್ರಿ. ಜಿಮ್ಮಿಗೆ ಈಗ ಎಂಟ್ರಿ ಆಲತ್ತೀನಿ ಜಿಮ್ಮಿಗೆ. ಲೇಟ್ ಮಾಡಾಯ್ತು, 1 ತಾಸು ಆಯ್ತು ಗಾಡಿ ಮೇಲೆ ಬರತ್ತೀನಿ. ಲಿಫ್ಟಿಗೆಲ್ಲ ನಡ್ಕೊಂಡೆ ಹೋಗ್ತೀನಿ. ಈಗ ಹೋಗ್ತೀನಿ ಜಿಮ್ಮಿಗೆ. ಬರ್ಬೇಕಂದ್ರೆ ಸಾಕಾಗಿ ಹೋಗ್ತೈತಿ. ಗಾಡಿ ಮೇಲೆ ಥಂಡಿ ಗಾಳಿ ಕಣ್ಣಾಗ ಹುಳಾನು ಬೀಳ್ತಿರ್ತಾವೆ ಭಾಳ ಅಂದ್ರೆ ಭಾಳ. ಸೊ ಇವತ್ತು ಚೆಸ್ಟ್ ವರ್ಕೌಟ್ ಮಾಡ್ತೀನಿ ಹೋಗಿ. ಹಾಗೆ ನೋಡ್ರಿ ಜಿಮ್ದಾಗ ಸಿಸ್ಟಮ್ ಹಂಗೆ ನೋಡ್ರಿ. ಇದೇ ಸಿಸ್ಟಮ್ ನೋಡಕ್ಕೆ ಅಂತ ಹೇಳಿ ಬರೋದು ಅಲ್ಲಿಂದ ಇಲ್ಲಿ ನೋಡ್ರಿ ಹಂಗೈತಿ. ನಮ್ಮ ದೋಸ್ತ ಇದ್ರಾಗ ಸ್ಯಾನಿಟೈಸರ್ ಪಿಕ್ಸ್ ಯೂಸ್ ಮಾಡ್ಬೇಕು. ಏನು ಮಾಡಲಿಲ್ಲ ಅಂದ್ರೂ ಗಾಡಿ ಸ್ಕೀ ಹೆಡ್ಫೋನ್ಸ್. ನಾನು ಜಿಮ್ ಬ್ಯಾಗ್ದಾಗ ಏನೇನು ತೋರಿಸ್ತೀನಿ. ಮಾಪ್ಲರ್, ಮಾರಿವರ್ ಪ್ಯಾಕಿಂಗ್, ಒಂದು ಎಕ್ಸ್ಟ್ರಾ ಟಿ ಶರ್ಟ್, ಹೆಡ್ಫೋನ್, ಸಾಂಗ್ ಕೇಳಕ್ಕೆ ಇದು ಇರಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಕ್ರಿಯೇಟಿನ ವರ್ಕೌಟ್ ಆದ್ಮೇಲೆ ತೊಗೊಳೋದಿದ್ದಾನ, ಈಗ ತೊಗೊಳಂಗಿಲ್ಲ. ಮೈಕ, ಯಾವ್ದಾರು ವಿಡಿಯೋ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ ಮೈಕ, ಮತ್ತು ಸ್ಟ್ಯಾಂಡ್. ಇದಾಗ ಸ್ಟ್ಯಾಂಡ್ ಬೇಕಲ್ಲ, ಅದಕ್ಕೆ ಸ್ಟ್ಯಾಂಡ್ ಐತಿ. ಎಕ್ಸ್ಟ್ರಾ ಟಿ ಶರ್ಟ್ ತೊಗೊಂಬಂದೀನಿ. ಮತ್ತೇನಿಲ್ಲ. ಆದ್ರೆ ಸ್ಯಾನಿಟೈಸರ್ ಪಿಕ್ಸ್ ಯೂಸ್ ಮಾಡಿರಿ ಭಾಳ ಹೆಲ್ಪ್ಫುಲ್ ಅನ್ಕೈತಿ. ಒಂದೊಂದು ಬಾಳೆನ ಆಗ್ತಾ ಇಲ್ವಲ್ಲ. ಅಯ್ಯೋ ಏನಪ್ಪ ಮಾಡೋದು. ರಿವರ್ಸ್ ಗೇರ್ ಹಾಕಿದ್ರೆ ಚಿಲ್ಲರೆ ಊಡ್ಗಿರ ಮುಂದೆ ಸೇಪ್ ಔಟ್ ಆಗ್ಬಿಡುತ್ತೆ. ನಾನು ಈ ಬಾಳೆನ ನೋಡಿಬಿಟ್ಟು ಏನ್ ಎನರ್ಜಿ ಅಂದ್ರ ಇಲ್ಲ ಪ್ರೀ ವರ್ಕೌಟ್ ಮೀಲ್ ತೊಗೊಳತಾನ. ಸೊ ಜಿಮ್ಮಿಗೆ ಬರ್ತಾನ. 30 ಡಂಬಲ್ಗಳು ಹೆಂಗೆ ಎತ್ತಾನಂದ್ರೆ ಹಿಡಿದು ಡಂಗ್ ಮಾಡೋರ್ಗತ್ಲೆ. ಈಗ ಅಣ್ಣ ಹೆಂಗೆ ವರ್ಕೌಟ್ ಮಾಡ್ತಾನೆ ನೋಡ್ರಿ. ಬಂದ್ ಕಿಸಿಂದ ಯಾವ ರೀತಿ ವರ್ಕೌಟ್ ಮಾಡ್ತಾನೆ ನೋಡ್ರಿ. ಬೈ ಸಾಕಾಸು ಹೋವೆ.
ಪ್ರೀ ವರ್ಕೌಟ್ ತೊಗೊಂಡೆ ವರ್ಕೌಟ್ ಮಾಡ್ಬೇಕು ಯಾವಾಗಲೂ. ಯಾವ ರೀತಿ ತೊಗೊಂಡಿದ್ದವು ಎಲ್ಲರೂ ಡಂಬಲ್ ಯೂಸ್ ಮಾಡ್ತಾರೆ. ಬಟ್ ಇಲ್ಲಿಂದ ಅಲ್ಲಿ ಎತ್ತಿಡಂಗಿಲ್ಲ ಯಾರು. ಎಲ್ಲ ಎಲ್ಲ ಡಂಬಲ್ಗಳು ಎಲ್ಲಿ ಬಿದ್ದಾವ ಅಲ್ಲಿ ಬಿದ್ದಾವ. ಎಲ್ಲರೂ ವೇಟ್ ಹೊಡಿತಾರೆ, ಇಲ್ಲಿ ಬಂದು ಇಡಕ್ಕೆ ಆಗಂಗಿಲ್ಲ. ಸೊ ಡಂಬಲ್ನ ಎಷ್ಟು ಮಂದಿ ಹ್ಯಾಂಗೆ ಹೋಗೋದಾರ ನೋಡ್ರಿ. ಸುಮ್ ಹವಾಮಾಜಿ ಮಾಡಕ್ ಬರ್ತಾರ ಅವ್ರು. ಯಾರು ಜಿಮ್ದಾಗ ಸುಮ್ ಹವಾಬಾಜಿ ಮಾಡಕ್ ಬರ್ತಾರ ಅವ್ರು. ಡಂಬಲ್ನ ಎತ್ತಿಸಿನ ಅಲ್ಲಿ ಇಡಲ್ಲ, ಅಲ್ಲೇ ತಿರಾಕ ಅಲ್ಲ. ಯಾರು ಇಲ್ಲಿಂದ ಇಲ್ಲೇ ಇದ್ರೂ ಎತ್ತಿಡಂಗಿಲ್ಲ, ಅಷ್ಟು ಲೇಜಿ ಅದ. ಮತ್ತೆ ಜಿಮ್ ಮಾಡಕ್ ಬರ್ತಾರೆ. ಇನ್ಕ್ಲೈನ್ ಡಂಬಲ್ ಪ್ರೆಸ್ ಮಾಡೋ ಟೈಮಿಗೆ ಡಂಬಲ್ನ ಯಾವ ರೀತಿ ಲಿಫ್ಟ್ ಮಾಡಬೇಕು ಈ ವಿಡಿಯೋದಾಗ ಹೇಳ್ತೀನಿ ನೋಡ್ರಿ. ಡಂಬಲ್ನ ಈ ಥರ ಕಾಲ ಮೇಲೆ ಇಟ್ಕೋರಿ. ಆರಾಮ್ಸೆ ಹಿಂಗೆ ಮಕ್ಕೊಂಡು ಹಿಂಗೆ ಕಾಲಿಲ್ಲೇ ಐತ್ರಿ. ಹಿಂಗೆ ಹೊಡೋದಾದ್ಮೇಲೆ ಹೆಂಗೆ ಕಾಲು ತೊಗೊಂಬರ್ತಿಲ್ಲ ಅದೇ ಕಾಲೇ ಹಿಂಗೆ ವಾಪಸ್ ಲಿಫ್ಟ್ ಮಾಡ್ಕೋರಿ. ಟ್ರೈಸೆಪ್ ಹೊಡ್ಯಾತೀವಿ. ಭಾಳ ಸಾಕಾಗೈತಿ ನೋಡ್ರಿ. ಯಾರು ಇಲ್ಲಿ ಜಿಮ್ನಾಗ ಇನ್ನದೇವಿ, ಯಾರು ಇಲ್ಲಿ ಜಿಮ್ನಾಗ ಇಲ್ಲ ನೋಡ್ರಿ. ನೋಡ್ರಿ ಎಲ್ಲ ಮೋಟಿವೇಶನ್ ತೊಗೊಂಡು ಬಂದಿರ್ತಾರೆ. 1 ವರ್ಷದಿಂದ 6 ತಿಂಗಳಿಂದ ಅಡ್ಮಿಷನ್ ಮಾಡಿರ್ತಾರೆ. ಬಟ್ ಡೈಲಿ ಬರಬೇಕಲ್ಲ, ಯಾರು ಡೈಲಿ ಬರೋಂಗಿಲ್ಲ. ಈಗ ಜಸ್ಟ್ ವರ್ಕೌಟ್ ಮುಗಿಸ್ಕೊಂಡಿವಿ. ಚೆಸ್ಟ್ ಮತ್ತು ಟ್ರೈಸೆಪ್ ವರ್ಕೌಟ್ ಮಾಡಿದ್ವಿ. ಸೊ ನೋಡ್ರಿ ಜಿಮ್ದಾಗ ಯಾರೂ ಇಲ್ಲ, ಎಲ್ಲ ಮೋಟಿವೇಶನ್ ತೊಗೊಂಡು ಬಂದಿರ್ತಾರೆ. ಸೊ ಅಡ್ಮಿಷನ್ ಮಾಡ್ಕೇಸಿಂದ ಬಿಟ್ಟು ಹೋಗಿರ್ತಾರೆ. ಸೊ ಅದಕ್ಕೆ ಏನೇ ಕೆಲಸ ಮಾಡಿದ್ರು ಕನ್ಸಿಸ್ಟೆನ್ಸಿಲೇ ಮಾಡ್ಬೇಕು ಅನ್ನೋದು ಇದಕ್ಕೆ ಹೇಳ್ತಾರೆ. ಸೊ ಸಾಕಾಗೈತಿ. ಈಗ ಮತ್ತೆ ಕೆಲಸ ಐತಿ, ಊರಿಗೆ ಹೋಗ್ಬೇಕಂದ್ರೆ ಲೇಟ್ ಆಕೈತಿ. ಸೊ ನೋಡ್ರಿ ಪೂರಾ ಜಿಮ್ ಖಾಲಿನೇ ಐತಿ. ಸೊ ಅದಕ್ಕೆ ಹೋಗ್ತೀನಿ ಊರಿಗೆ. ಸೊ ನೋಡ್ರಿ ಎಲ್ಲ ಸಾಮಾನು ಇಲ್ಲೇ ಬಿದ್ದವು. ಹಿಂಗೆ ಹೊಡೆದು ಬಿಟ್ಟು ಹೋಗಾರ. ಅಣ್ಣ ಎಲ್ಲ ಎತ್ತೆತ್ತಿ ಇಡ್ಬೇಕಾಕೈತಿ ಆಮೇಲೆ. ಸೊ ನೋಡ್ರಿ ಈ ಥರ ಕ್ಲಿಯರಾಗಿ ಇಟ್ಕೇಸಿಂದ ಹೋಗ್ಬೇಕು ಕೆಲಸ. ನಾವೆಲ್ಲ ಹೊಡೆದು ಹೋಗಿದ್ದು ಅವ್ರು ಎತ್ತಿಡ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಇದಾಕೈತಿ. ಸೊ ನೆಕ್ಸ್ಟ್ ಟೈಮ್ ನೀವೇನಾರ ಬಂದ್ರೆ ನೀವು ಹೊಡೆದಿದ್ದ ನೀವೇ ಡಂಬಲ್ ರ್ಯಾಕ್ದಾಗ ಇಡ್ರಿ. ಈಗ ಎಲ್ಲಿ ನೋಡ್ರಿ ಈಗ ಪಾಪ ಬಾಯಿ ಕೆಲಸ ಮಾಡತ್ತಾನ, ನೀವೆಲ್ಲ ಹೊಡೆದು ಹೋಗಿದ್ದ ಬಾಯಿ ಎಲ್ಲ ತೆಗೆದು ಇಡತ್ತಾನ. ಸೊ ನೀವು ಮಾಡಿದ್ದ ನೀವೇ ಇದು ಮಾಡಿರಿ. ಸೊ ಈಗ ಜಸ್ಟ್ ವರ್ಕೌಟ್ ಮುಗಿಸ್ಕೊಂಡು ಕೇಸಿನ ಕ್ರಿಯೇಟಿನ್ ತೊಗೊಳ್ತೀನಿ. ಸೊ ನನ್ನ ಕಡೆ ವೆಲ್ಕೋರ್ದು ಐತಿ, ನೀವು ಯಾವುದೇ ಕಂಪ್ನಿದಾದ್ರೂ ತೊಗೋರಿ. ಸೊ ಇದೇ ತೊಗೋಬೇಕು ಹೇಳೇನಿಲ್ಲ. ಸೊ ವರ್ಕೌಟ್ ಮುಗಿಸ್ಕೊಂಡು ಕ್ರಿಯೇಟಿನ್ ತೊಗೋತೀನಿ. ಮುಗಿಸ್ಕೊಳ್ಳೋಣ. ನೀವು ಕಂಪಲ್ಸರಿ ಈಗ ಸ್ಯಾನಿಟೈಸರ್ ಯೂಸ್ ಮಾಡಿರಿ. ಯಾಕಂತ ಹೇಳ್ತೀನಿ. ಸೊ ಎಲ್ಲ ಇಕ್ವಿಪ್ಮೆಂಟ್ಸ್ಗಳು ಎಲ್ಲರೂ ಯೂಸ್ ಮಾಡಿರ್ತಾರೆ. ಒಂದೇ ಡಂಬಲ್ನ ಭಾಳ ಮಂದಿ ಮುಟ್ಟಿರ್ತಾರೆ. ಸೊ ಎಲ್ಲ ಬ್ಯಾಕ್ಟೀರಿಯಾಗಳು ಬರ್ತಿರ್ತಾವೆ. ಸೊ ಅದಕ್ಕೆ ನೀವು ಸ್ಯಾನಿಟೈಸರ್ನ ಯೂಸ್ ಮಾಡಿರಿ. ನಾನು ಒಬ್ಬನ ಪೋಸ್ಟ್ ವರ್ಕೌಟ್ ಕ್ರಿಯೇಟಿನ್ ತೊಗೋತೀನಿ ಅಂತ ಹೇಳಿ ಅನ್ನತ್ತಿದೆ. ಬಟ್ ಅಣ್ಣನೂ ತೊಗೊಳತಾನ. ಯಾಕೆ ಹೋಗ್ಬಾಯ್ ನೀ ಪೋಸ್ಟ್ ವರ್ಕೌಟ್ ತೊಗೊಳತಿ? ಕ್ರಿಯೇಟಿನ್ ತೊಗೋರಿ ಭಾಳ ಬೆನಿಫಿಟ್ಸ್ ಐತಿ. ಕ್ರಿಯೇಟಿನ್ದಿಂದ ಮಸಲ್ ಗೇನ್ ಆಗ್ತೈತಿ ಮತ್ತು ಹಂಗೆ ಮಸಲ್ ಗೇನ್ ಆಗ್ತೈತಿ. ಸೊ ನೋಡ್ರಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಕ್ರಿಯೇಟಿನ್ ಯೂಸ್ ಮಾಡ್ತಾರ. ಸೊ ನಿಮ್ಗೆ ಯಾವ ಟ್ರಸ್ಟ್ ಐತಿ ಅದರ ಕಂಪನಿ ತಗೋರಿ. ಸೊ ಇದೇ ಕಂಪ್ನಿದ ಅಂತ ಹೇಳಿ ಅಲ್ಲ, ನಿಮ್ಗೆ ಯಾವ ಚಲೋ ಅನಿಸ್ತೈತಿ ಅದು ತಗೋರಿ. ಭಾಳ ಅಂದ್ರೆ ಭಾಳ ಕಂಪ್ನಿಗಳು ಅದಾವ ಅದ್ರಾಗ. ಕ್ರಿಯೇಟಿನ್ ಕುಡೀರಿ ಮತ್ತು ಹಂಗೆ ನೀರು ಕುಡಿಬೇಕು ಕಂಪಲ್ಸರಿ. ನೀರು ಒಂದು 4 to 5 ಲೀಟರ್ ಕಂಪಲ್ಸರಿ ನೀರು ಕೊಡ್ರಿ. ನೋಡ್ರಿ ನಾವು ಕ್ರಿಯೇಟಿನ್ ತೊಗೊಳತೀವಿ ಅಂತಂದ್ರೆ ಡೈಲಿ 4 to 5 ಲೀಟರ್ ಫಿಕ್ಸ್ ನೀರು ಕುಡಿಬೇಕು. ನೀರು ಕುಡಿಲಿಲ್ಲ ಅಂತಂದ್ರೆ ಏನಕ್ಕೈತಿ ಹೋಗಿ ನೀರು ಕುಡಿಯಂಗೈತಿ, ಮತ್ತೇನು ಆಗಂಗಿಲ್ಲ. ನೀರು ಕುಡಿಬೇಕ. ನಮ್ಮ ಮಸಲ್ ಒಳಗೆ ಹೋಗಿ ನೀರು ಹೋಲ್ಡ್ ಮಾಡ್ತೈತ್ಲ, ಅದಕ್ಕೆ ನಮ್ಮ ಮಸಲ್ ಗೇನ್ ಆಗ್ತೈತಿ. ಸೊ ಎಲ್ಲರೂ ಕ್ರಿಯೇಟಿನ್ ಯೂಸ್ ಮಾಡಬೇಕ. ನಾ ಏನಿಲ್ಲ ಅಂತಂದ್ರೆ 3 ರಿಂದ 4 ವರ್ಷ ಆಯ್ತು ಯೂಸ್ ಮಾಡತ್ತೀನಿ. ಸೊ ನೀವು ಯೂಸ್ ಮಾಡ್ರಿ.
ಜಸ್ಟ್ ವರ್ಕೌಟ್ ಮುಗಿಸ್ಕೊಂಡಿವಿ ನೋಡ್ರಿ. ಯಾವುದೂ ಗಾಡಿ ಇಲ್ಲ, ನಂದ ಮತ್ತು ನಮ್ಮ ದೋಸ್ತಂದು ಎರಡೇ ಗಾಡಿ ಐತಿ. ಇಲ್ಲತ್ತಂದ್ರೆ ಇಲ್ಲಿ ಗಾಡಿ ನಿಂದ್ರಸಾಕ್ ಜಾಗ ಇರಂಗಿಲ್ಲ. ಈಗ ವರ್ಕೌಟ್ ಮುಗಿಸ್ಕೊಂಡಿವಿ. ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಬೈನು ಹೋಗ್ತಾನ. ಸೊ ಮತ್ತೆ ನಾಳೆ ಸಿಗುನು. ಇಲ್ಲಿದು ವ್ಲಾಗ್ ಇಲ್ಲೇ ಕಂಪ್ಲೀಟ್ ಮಾಡ್ತೀನಿ. ಟಾಟಾ.